ನಮಸ್ಕಾರ ನನ್ನೆಲ್ಲ ವಿದ್ಯಾರ್ಥಿಗಳು ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮದು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಇವತ್ತು ಏನು SSLC ಸೋಮವಾರದಿಂದ ನಡೆಯುವಂತಹ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಏನಿದೆ ಅದು ಕ್ವಶನ್ ಮತ್ತು ಆನ್ಸರ್ ಸಹಿತವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಲವಾರು ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಹಾಕಿ ಸರ್ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಹಾಗಾದರೆ ಭಾಗ ಎ ಭೌತ ವಿಜ್ಞಾನದಲ್ಲಿ ನೋಡ್ತಾ ಹೋಗೋಣ. ಕ್ವಶನ್ ವಿತ್ ಆನ್ಸರ್ ಸಹಿತವಾಗಿ ನೋಡ್ತಾ ಹೋಗೋಣ. ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಬನ್ನಿ ನೋಡ್ತಾ ಹೋಗೋಣ. ಹಾಗಾದರೆ ಒಂದನೇ ಕ್ವಶನ್ ಬಂದ್ಬಿಟ್ಟು ವಿದ್ಯುತ್ ಪ್ರವಾಹದ SI ಏಕಮಾನ ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಇಸ್ ಕರೆಕ್ಟ್ ಆಗಿರುತ್ತೆ. ನೋಡಿ, ಆಂಪಿಯರ್ ಇದು ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ ಎರಡನೇ ಕ್ವಶನ್ ನೋಡ್ತಾ ಹೋಗೋಣ. ಈ ಕೆಳಗಿನ ಚಿತ್ರವನ್ನು ಗಮನಿಸಿ. ವೃತ್ತಾಕಾರದ ಸುರುಳಿಯ ಕೇಂದ್ರ ಸಿ ನಲ್ಲಿ ಕಾಂತಕ್ಷೇತ್ರವು ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಈಸ್ ಕರೆಕ್ಟ್ ಆಗಿರುತ್ತೆ. ನೋಡಿ, ಶೂನ್ಯ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುತ್ತೆ. SSLC ವಿದ್ಯಾರ್ಥಿಗಳು ಕೂಡ ಏನಿಲ್ಲ ಅಂತಂದ್ರೆ 30ರಿಂದ 40 ಮಾರ್ಕ್ಸ್ ಬರುವ ಚಾನ್ಸಸ್ ಇರುತ್ತೆ. ನೋಡಿ, ಅದೇ ರೀತಿಯಾಗಿ ಇದು ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಅದೇ ರೀತಿಯಾಗಿ ಮೂರನೇ ಕ್ವಶನ್ ನೋಡ್ಬೋದು. 1x2 ಮಾರ್ಕ್ಸ್ ಇರುತ್ತೆ. ಇದು ಒಂದನೇ ಕ್ವಶನ್. ನೋಡಿ, ಮೂರನೇ ಕ್ವಶನ್ ಬಂದ್ಬಿಟ್ಟು ವಾಹನದ ಹಿನ್ನೋಟ ದರ್ಪಣವಾಗಿ ಯಾವ ದರ್ಪಣವನ್ನು ಬಳಸುತ್ತಾರೆ ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಬೀನ ದರ್ಪಣ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ, ಅದೇ ರೀತಿಯಾಗಿ ನಾಲ್ಕನೇ ಕ್ವಶನ್ ನೋಡ್ತಾ ಹೋಗೋಣ. ಗೃಹ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಡೆಯಲು ಯಾವುದಾದರೂ 2 ಸಲಹೆಗಳನ್ನು ಪಟ್ಟಿ ಮಾಡಿ ಅಂತ ಬಂದಾಗ ಇದರಲ್ಲಿ ನಿಮಗೆ ಇಷ್ಟವಾದ ಯಾವುದಾದರೂ 2 ಸಲಹೆಗಳನ್ನು ಉತ್ತರ ನೋಡ್ತಾ ಇರ್ಬೋದು. ಯಾವುದಾದ್ರೂ 2 ಆಯ್ಕೆ ಮಾಡಿ ಬರಿಬೋದಾಗಿರುತ್ತೆ. ನೋಡಿ, ಅದೇ ರೀತಿಯಾಗಿ ನಿಮಗೆ ಮತ್ತೆ 5ನೇ ಕ್ವಶನ್ ನೋಡ್ತಾ ಹೋಗೋಣ. 3x2. ಅದೇ ರೀತಿಯಾಗಿ 5ನೇ ಕ್ವಶನ್ ಸರಳ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೆಯಿರಿ. ಅಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಗುರುತಿಸಿ. ಮತ್ತು ಇದು ವೆರಿ ಇಂಪಾರ್ಟೆಂಟ್ ಚಿತ್ರ ಆಗಿರುತ್ತೆ. ನೋಡಿ, ಇದು ಕೂಡ ಪ್ರಾಕ್ಟೀಸ್ ಮಾಡಿದ ನಂತರ 6ನೇ ಕ್ವಶನ್ ನೋಡ್ಬೋದು ನೀವು. ಅದೇ ರೀತಿಯಾಗಿ 7ನೇ ಕ್ವಶನ್ ಕೂಡ ನೋಡ್ತಾ ಹೋಗಿ. 7ನೇ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ಕ್ವಶನ್ ನೋಡ್ತಾ ಹೋಗೋಣ. ಬಿಳಿ ಬಣ್ಣದ ಬೆಳಕಿನ ಪುನರ್ ಸಂಯೋಜನೆಯನ್ನು ತೋರಿಸಲು ನ್ಯೂಟನ್ ರವರ ಮಾಡಿದ ಪ್ರಯೋಗದ ಚಿತ್ರವನ್ನು ಬರೆಯಿರಿ ಅಂತ ಹೇಳಿದರೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ನಿಮಗೆ ಇದು ಕೂಡ ನೋಡ್ತಾ ಹೋಗಿ ಅಂತ ಹೇಳುತ್ತೆ. ಅದೇ ರೀತಿಯಾಗಿ 3x3 9 3 ಮಾರ್ಕ್ಸಿನ ಕ್ವಶನ್ ಇರ್ತವೆ. ಆನ್ಸರ್ ಸಹಿತವಾಗಿರುತ್ತೆ. ಬೇಕಿದ್ರೆ ನೋಡ್ತಾ ಹೋಗಿ, ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಏನಾದರೂ ವಿಡಿಯೋ ನಿಮಗೆ ಕ್ವಶನ್ ಇಂಪಾರ್ಟೆಂಟ್ ಅನಿಸಿದರೆ ಸ್ವಲ್ಪ ವಿಡಿಯೋ ಸ್ಟಾಪ್ ಮಾಡಿ ಆಮೇಲೆ ನೋಡ್ತಾ ಹೋಗಿ. ಅದರ ನಂತರವಾಗಿ ನೆಕ್ಸ್ಟ್ ಯೂನಿಟ್ 2ಗೆ ಹೋಗೋಣ. ಭಾಗ 2 ಏನು ಇದೆ ನೋಡ್ತಾ ಹೋಗೋಣ ಕ್ವಶನ್ಸ್. ಅದೇ ರಾಸಾಯನ ವಿಜ್ಞಾನ ಅಂತಿದೆ. ಇದು 1x3 = 3 1 ಮಾರ್ಕ್ಸ್ಗೆ ಬಹು ಆಯ್ಕೆ ಇರ್ತವೆ. ನೋಡ್ಬೋದು, ನಿಮಗೆ 13ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿರುತ್ತೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ 14ನೇ ಕ್ವಶನ್ ನೋಡ್ತಾ ಹೋದರೆ ಇದಕ್ಕೆ ಸೂರ್ಯನ ಬೆಳಕಿನ ತೆರೆದಿಟ್ಟ ಬೆಳ್ಳಿಯ ಕ್ಲೋರೈಡ್ ಬೂದು ಬಣ್ಣಕ್ಕೆ ತಿರುಗುತ್ತದೆ, ಏಕೆಂದರೆ ಬೆಳ್ಳಿಯ ಕ್ಲೋರೈಡ್ ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಎ ಈಸ್ ಕರೆಕ್ಟ್ ಆಗಿರುತ್ತೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ 15ನೇ ಕ್ವಶನ್ ನೋಡ್ತಾ ಇರ್ಬೋದು ನೀವು. ಕಬ್ಬಿಣವನ್ನು ಕಠಿಣ ಮತ್ತು ಬಲವಾಗಿಸಲು ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಈಸ್ ಕರೆಕ್ಟ್ ಇರುತ್ತೆ. ನೋಡಿ, ಶುದ್ಧ ಕಬ್ಬಿಣಕ್ಕೆ ಕಾರ್ಬನ್ ಅನ್ನು ಸೇರಿಸಲಾಗುತ್ತದೆ, ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ 16ನೇ ಕ್ವಶನ್ ನೋಡ್ತಾ ಇರ್ಬೋದು ನೀವು. ಇದು 1 ಅಂಕದ ಪ್ರಶ್ನೆ ಆಗಿರುತ್ತೆ. ನೋಡಿ, ಇದು ಕೂಡ 16ನೇ ಕ್ವಶನ್ ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ 19ನೇ ಕ್ವಶನ್ ನೋಡಿ. 20ನೇ ಕ್ವಶನು 21ನೇ ಕ್ವಶನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಬರುವ ಚಾನ್ಸ್ ಇರುತ್ತೆ. 100% ಬರುವ ಚಾನ್ಸ್ ಇರುತ್ತೆ. ನೋಡ್ತಾ ಹೋಗಿ ನೀವು. ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಅನಿಸಿ ಎಲ್ಲವೂ ಕೂಡ ಇಂಪಾರ್ಟೆಂಟೇ. ನೋಡ್ತಾ ಹೋಗಿ. ನಿಮಗೆ ವಿಡಿಯೋ ಆಮ್ಲ ಮಳೆ ಎಂದರೆ ಏನಂತ ಕೇಳಿದ್ದಾರೆ. ನೋಡಿ, ಅದು ಕೂಡ ನೋಡ್ತಾ ಹೋಗಿ. ತದನಂತರವಾಗಿ 24ನೇ ಕ್ವಶನ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಲೋಹದ ಮೇಲೆ ಅಭೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ವೆರಿ ಇಂಪಾರ್ಟೆಂಟ್ ಅಂತಂದರೆ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ತದನಂತರವಾಗಿ ನೀವು ನೋಡ್ತಾ ಇರ್ಬೋದು 25ನೇ ಕ್ವಶನ್ ನೋಡ್ತಾ ಹೋಗೋಣ. ಜೀವ ವಿಜ್ಞಾನದಲ್ಲಿ ಏನೇನೆಲ್ಲ ಕ್ವಶನ್ ಬಂದಿದಾವಂತ. ಇದು ಕೂಡ 3x1 3 ಮಾರ್ಕ್ಸ್ಗೆ ಬಹು ಆಯ್ಕೆ ಇರ್ತವೆ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು. ಅದೇ ರೀತಿಯಾಗಿ 26ನೇ ಕ್ವಶನ್ ಬಿ ಈಸ್ ಕರೆಕ್ಟ್ ಆಗಿರುತ್ತೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ 27ನೇ ಕ್ವಶನ್ ನೋಡ್ಬೋದು. 27ನೇ ಕ್ವಶನ್ಗೆ ಆಪ್ಷನ್ ಸಿ ಈಸ್ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿಯಾಗಿ 28ನೇ ಕ್ವಶನ್ಗೆ ಬಂದುಬಿಟ್ಟು ಉತ್ತರ ಆಪ್ಷನ್ಸ್ ಬಿ ಈಸ್ ಕರೆಕ್ಟ್ ಇರುತ್ತೆ. 1 ಮತ್ತು 2 ಮಾತ್ರ ಅಂತಿದೆಯಲ್ಲ, ಇದು ಕರೆಕ್ಟ್ ಆಗಿರುತ್ತೆ. ಮತ್ತು 1 ಅಂಕದ ಪ್ರಶ್ನೆ ಕೂಡ ನೋಡ್ತಾ ಇರ್ಬೋದು ನೀವು. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, 29 30 31 ನೋಡ್ತಾ ಹೋಗಿ. ತದನಂತರವಾಗಿ ಇದು ನೋಡ್ತಾ ಇರ್ಬೋದು. ನೆಫ್ರಾನ್ ರಚನೆಯನ್ನು ತೋರಿಸುವ
ಚಿತ್ರವನ್ನು ಬರೆಯಿರಿ ಅಂತ ಹೇಳಿದರೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ತದನಂತರ ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅಂತ ಕೇಳಿದರೆ ಇದು ಕೂಡ ವೆರಿ ಇಂಪಾರ್ಟೆಂಟ್. ಚಿತ್ರ ಏನು ಇಂಪಾರ್ಟೆಂಟ್ ಇರುತ್ತೆ ಅದರ ತಕ್ಕಂತೆ ನೀವು ಭಾಗಗಳನ್ನು ಗುರುತಿಸಿದರೆ ಮಾತ್ರ ನಿಮಗೆ ಅಂಕಗಳು ದೊರೀತವೆ ಅಂತಲೇ ಹೇಳ್ಬೋದು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ತಿಳ್ಕೊತಿದ್ದೀನಿ. ನೋಡ್ತಾ ಇರ್ಬೋದು ನಿಮಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಪೇಪರ್ ಆಗಿರುತ್ತೆ. ಇದು ಈ ವರ್ಷದ ಕ್ವೆಶ್ಚನ್ ಪೇಪರ್ ಆಗಿದ್ದು ಇದು ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಆಗಿರುತ್ತೆ ನೋಡಿ. ಧನ್ಯವಾದಗಳು, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.